ಪರ್ಸನಲ್ ರೀಸನ್ ಗಾಗಿ ಆಗಿದೆ ಅಂತ ಸಿಎಂ ಏನು ನೇಹ ಹಿರೇಮಠ ಕೊಲೆ ಇದೆ ಸರ್. ಹೌದು ಪ್ರೀತಿ ನಿರಾಕರಿಸಿಕೆ ಪರ್ಸನಲ್ ರೀಸನ್ ಆಗಿದೆ ಅಂತ ಸಿಎಂ ಅವರು ಹೇಳಿದ್ದಾರೆ. ಅದು ಸತ್ಯ ಏನಿದೆ ಹೊರಗೆ ಬರಲಿ. ಈಗ ಈ ಸರ್ಕಾರ ಬಂದ ನಂತರ ಪ್ರತಿ ತಿಂಗಳು ಆವರೇಜ್ ಎಷ್ಟು ಮರ್ಡರ್ಗಳಾಗ್ತಾ ಇದ್ದಾವೆ ನೋಡಿ. ಇವತ್ತು ಒಂದೇ ಕುಟುಂಬದಲ್ಲಿ ರಾತ್ರಿ ಮನೆ ಒಳಗೆ ಮಲಗಿದ್ದ 4 ಜನಗಳನ್ನ ಮರ್ಡರ್ ಆಗಿದೆ ರಾಜಾರೋಷವಾಗಿ. ಇದೊಂದು ಸರ್ಕಾರ ಅಂತ ಕರೀತೀರಾ? ಆಡಳಿತ ನಡೀತಾ ಇದೆಯಾ? ಭಯಭಕ್ತಿ ಇಲ್ಲ. ನೇಹದೊಂದು ಭಾಗ. ಎಷ್ಟು ಘಟನೆಗಳು ಈ ಸರ್ಕಾರ ಬಂದ ಮೇಲೆ ಆಗಿದೆ. ಅದರಿಂದ ಈ ವಿಷಯದಲ್ಲಿ ಈ ಸರ್ಕಾರ ಲಘುವಾಗಿ ಉತ್ತರ ಕೊಡ್ತಕ್ಕಂಥದ್ದು. ಇಂಥ ಒಂದು ಘಟನೆಗೆ ಕಾರಣಕರ್ತರಾದವ್ರನ್ನ ಇವತ್ತು ಸರಿಯಾದ ರೀತಿ ಕ್ರಮ ತೆಗೆದುಕೊಳ್ಳದೆ ಇರತಕ್ಕಂಥದ್ದು. ಮುಂದೆ ಈ ರಾಜ್ಯ ಎಲ್ಲಿ ತಗೊಂಡು ಹೋಗ್ತಾರೆ ಅನ್ನೋದು ಜನ ಇವತ್ತು ಯೋಚನೆ ಮಾಡಬೇಕು. 100% ಅಲ್ಲಿ ಯಾವುದೇ ಸಂಶಯ ಇಟ್ಕೋಬೇಕಾಗಿಲ್ಲ. ಒಂದು ವರ್ಗವನ್ನ ಇವರು ಓಲೈಸ್ಕೊತಾ ಇರೋದು, ಸಮಾಜ ಹಾಳು ಮಾಡಿ ಇವತ್ತು ಆ ಮತ ಪಡೆಯಲಿಕ್ಕೋಸ್ಕರ ಪರ್ಸನಲ್ ರೀಸನ್ ಗಾಗಿ ಆಗಿದೆ ಅಂತ ಸಿಎಂ ಏನು ನೇಹ ಹಿರೇಮಠ ಕೊಲೆ ಇದೆ ಸರ್. ಹೌದು ಪ್ರೀತಿ ನಿರಾಕರಿಸಿಕೆ ಪರ್ಸನಲ್ ರೀಸನ್ ಆಗಿದೆ ಅಂತ ಸಿಎಂ ಅವರು ಹೇಳಿದ್ದಾರೆ. ಅದು ಸತ್ಯ ಏನಿದೆ ಹೊರಗೆ ಬರಲಿ. ಈಗ ಈ ಸರ್ಕಾರ ಬಂದ ನಂತರ ಪ್ರತಿ ತಿಂಗಳು ಆವರೇಜ್ ಎಷ್ಟು ಮರ್ಡರ್ಗಳಾಗ್ತಾ ಇದ್ದಾವೆ ನೋಡಿ. ಇವತ್ತು ಒಂದೇ ಕುಟುಂಬದಲ್ಲಿ ರಾತ್ರಿ ಮನೆ ಒಳಗೆ ಮಲಗಿದ್ದ 4 ಜನಗಳನ್ನ ಮರ್ಡರ್ ಆಗಿದೆ ರಾಜಾರೋಷವಾಗಿ. ಇದೊಂದು ಸರ್ಕಾರ ಅಂತ ಕರೀತೀರಾ? ಆಡಳಿತ ನಡೀತಾ ಇದೆಯಾ? ಭಯಭಕ್ತಿ ಇಲ್ಲ. ನೇಹದೊಂದು ಭಾಗ. ಎಷ್ಟು ಘಟನೆಗಳು ಈ ಸರ್ಕಾರ ಬಂದ ಮೇಲೆ ಆಗಿದೆ. ಅದರಿಂದ ಈ ವಿಷಯದಲ್ಲಿ ಈ ಸರ್ಕಾರ ಲಘುವಾಗಿ ಉತ್ತರ ಕೊಡ್ತಕ್ಕಂಥದ್ದು. ಇಂಥ ಒಂದು ಘಟನೆಗೆ ಕಾರಣಕರ್ತರಾದವ್ರನ್ನ ಇವತ್ತು ಸರಿಯಾದ ರೀತಿ ಕ್ರಮ ತೆಗೆದುಕೊಳ್ಳದೆ ಇರತಕ್ಕಂಥದ್ದು. ಮುಂದೆ ಈ ರಾಜ್ಯ ಎಲ್ಲಿ ತಗೊಂಡು ಹೋಗ್ತಾರೆ ಅನ್ನೋದು ಜನ ಇವತ್ತು ಯೋಚನೆ ಮಾಡಬೇಕು. 100% ಅಲ್ಲಿ ಯಾವುದೇ ಸಂಶಯ ಇಟ್ಕೋಬೇಕಾಗಿಲ್ಲ. ಒಂದು ವರ್ಗವನ್ನ ಇವರು ಓಲೈಸ್ಕೊತಾ ಇರೋದು, ಸಮಾಜ ಹಾಳು ಮಾಡಿ ಇವತ್ತು ಆ ಮತ ಪಡೆಯಲಿಕ್ಕೋಸ್ಕರ